ತುಂಬಾ ಖುಷಿ ಆಯ್ತು. ಹೆಂಡತಿಗೂ ಖುಷಿಯಾಗೋ ಕೆಲಸ ಮಾಡ್ಬಿಟ್ಟೆ ಬಾವ. ಈಗೇನು ಹೇಳ್ತೀರಾ? ತಡ್ಕೊಳಪ್ಪ, ಇನ್ನೂ ಅವಳು ಹೆಂಡತಿ ಆಗಿಲ್ಲ. ಮದುವೆ ಆಗಿ ಬೀರೂಲಿರೋ ಹೆಂಡತಿ ಸೀರೆ ಅನ್ನೋ ಸೀರೆ ಉಟ್ಕೊಳ್ಳೋವರೆಗೂ ಚೆನ್ನಾಗೇ ಇರುತ್ತೆ. ರಿಯಲ್ ಹಂಗಾಮ ಶುರುವಾಗೋದೇ ಆಗ. ಓಕೆ ಓಕೆ, ಈಗೊಂದು ಗೇಮ್ ಆಡೋಣ. ಏಯ್, ಇಷ್ಟೊತ್ತಲ್ಲ ಎಂತ ಗೇಮೆ? ತಮ್ ಚಾಲೆಂಜ್ ಆಡೋಣ. ಹಾಗಂದ್ರೆ ಇದೆ ಪುಟ್ಟ. ಅಜ್ಜಿ, 2 ಟೀಮ್ ಇರುತ್ತೆ. ಮೊದಲನೇ ಟೀಮ್ ಅವರು ಇನ್ನೊಬ್ರು ಟೀಮ್ ಒಬ್ರಿಗೆ ಒಂದ್ ಸಿನಿಮಾ ಹೆಸರು ಹೇಳ್ಬೇಕು. ಆ ವ್ಯಕ್ತಿ ತನ್ನ ಟೀಮ್ ಅವ್ರಿಗೆ ಮೂಕಾಭಿನಯ ಮಾಡಿ ತೋರಿಸ್ಬೇಕು. ಅವ್ರ ಟೀಮ್ ಅವರು ಯಾವ ಮೂವಿ ಹೆಸರು ಅಂತ ಗೆಸ್ ಮಾಡಿದ್ರೆ ಅವ್ರಿಗೊಂದು ಪಾಯಿಂಟ್. ಓಹೋ, ಮಜಾ ಇದೆ. ಸರಿ ಸರಿ, ಆಡೋಣ. ನಾನು ಈ ಸಲ ಅವ್ರಿಗೆ ಟೀಮು, ಬೇರೆ ಯಾವ ಟೀಮ್ಗೆ ಹೋಗಲ್ಲ. ಯಾಕಣ್ಣ ಪಾರ್ಟಿ ಚೇಂಜ್ ಮಾಡ್ತಾ ಇದೀಯಾ? ಸುಮ್ಮನಿರೆ, ಗೆಲ್ಲೋ ಟೈಮ್ನಲ್ಲಿ ಆಮೇಲೆ ನಮ್ಮ ಟೀಮ್ ಅವ್ರನ್ನೇ ಫಿಕ್ಸಿಂಗ್ ಮಾಡ್ತಾರೆ. ಯಾಕೆ ಬೇಕು? ಸರಿ ಬಿಡು, ಈಗ ಆಟ ಶುರು ಮಾಡೋಣ. ಹಾಗಾದ್ರೆ ನಾನು, ಅಜ್ಜಿ, ವಿಕ್ಕಿ ಬಾವ, ಆರ್ತಿ ಅಕ್ಕ ಒಂದ್ ಟೀಮು. ವಾಟ್? ನಾನು ಅಮೂಲ್ಯ ಒನ್ ಟೀಮಾ? ಯಾಕಪ್ಪ, ಬೇಡ್ವಾ? ಬೇಕು ಅಜ್ಜಿ. ನಾನು ಅಮೂಲ್ಯ ಒಂದೇ ಟೀಮಲ್ಲಿ ಅಂತ ನಾನು ಕೇಳೋದಕ್ಕೆ ಹೊರಟಿದ್ದೆ. ವೇದಾಂತ್ ಬಾವ, ಅಮೂಲ್ಯ ಅಕ್ಕ, ಆರ್ತಿ ಅತ್ತಿಗೆ, ಸಾರ್ಥಕಣ್ಣ ಒಂದ್ ಟೀಮು. ಗೊತ್ತಾಯ್ತು. ರಾರಾ ನಾಗವಲ್ಲಿ ಆಪ್ತ ಮಿತ್ರ, ಇದು ಆಪ್ತ ಮಿತ್ರ. ಏನಣ್ಣ ನೀನು ಇಷ್ಟು ಈಸಿ ಆಗಿರೋದು ಕೊಟ್ಬಿಟ್ಟಿದ್ಯಾ? ನೋಡು, ವಿಕ್ಕಿ ಬಾವ ಎಷ್ಟು ಸಲೀಸಾಗಿ ಕಂಡಿಡ್ಬಿಟ್ರು. ಅದು ಆಕ್ಚುಲಿ ಸಾರ್ಥಕ್ ಪ್ರಾಬ್ಲಮ್ ಅಲ್ಲ ಅಮೂಲ್ಯ. ವಿಕ್ಕಿ ಅಣ್ಣ ಮತ್ತೆ ಆರ್ತಿ ಇರೋದೇ ಹಾಗಲ್ವಾ, ಕಣ್ಕಣ್ಣಲ್ಲೇ ಮಾತಾಡ್ಕೊಳ್ತಾರೆ. ಅದಕ್ಕೆ ಪ್ರೀತಿ ಅಂತ ಹೇಳೋದು. ಹಾಗಂದ್ರೆ ಅದು ಅದೇ ಏನು ಅಂತ? ಬರೀ ಆಕ್ಟಿಂಗ್ ಅಂತಂದ್ರೆ ಅರ್ಥ ಏನು? ಏನಿಲ್ಲ ಬಿಡು, ಸುಮ್ಮನೆ ಯಾಕೆ? ಏನೂ ಇಲ್ಲ ಅಂದಮೇಲೆ ಮತ್ತೆ ಯಾಕೆ ಪ್ರಶ್ನೆ ಕೇಳಬೇಕಿತ್ತು? ಸುಮ್ಮನೆ ಹೇಳು. ಅಲ್ಲ, ನಿಂಗೆ ಹುಡುಗಿರಂದ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದೆ ಇಲ್ಲ, ಈಗಲೂ ಅದನ್ನೇ ಹೇಳ್ತೀನಿ. ನಾನು ಹುಡುಗಿರಂದ್ರೆ ಆಗಲ್ಲ. ಆಯ್ತು, ಆಗಲ್ಲ. ಹಾಗಿರೋನು ಈಗ ಇಷ್ಟು ಕಂಫರ್ಟಬಲ್ ಆಗಿ ಆಕ್ಟಿಂಗ್ ಮಾಡ್ತಿರೋದು ನೋಡಿದ್ರೆ. ಏನು ಕಂಫರ್ಟಬಲ್ ಆಗಿ ಆಕ್ಟ್ ಮಾಡೋದು ನೋಡಿದ್ರೆ ಸರ್ಕಾಸ್ಟಿಕ್ ಆಗಿ ಹೇಳ್ತಿದ್ಯಲ್ಲ? ಮುಂಚೆ ನಂಗೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಡೌಟಾ ನಿನಗೆ? ನಾನೆಲ್ಲಪ್ಪ ಹಾಗೆ ಹೇಳ್ದೆ? ಇರ್ಲಾರ್ದವನು ಇರ್ಬೇ ಬಿಟ್ಕೊಂಡ ಅನ್ನೋ ಹಾಗೆ ಬೇಡದವ್ರನ್ನ ಯೋಚನೆ ಮಾಡ್ತೀಯಲ್ಲ ನೀನು.
ನಿನ್ನ ವಾಯ್ಸ್ ಟೋನ್ ಹಾಗೆ ಇತ್ತು. ನಿನಗೆ ಹಾಗೆ ಕೇಳ್ಸಿರ್ಬೋದು ಅಷ್ಟೇ, ಆದ್ರೆ ಅದು ನನ್ನ ಪ್ರಶ್ನೆ ಆಗಿರ್ಲಿಲ್ಲ. ಸರಿ, ನಿನ್ನ ಪ್ರಶ್ನೆ ಅರ್ಥ ಏನು? ಹುಡ್ಗಿರಂದ್ರೇನೆ ಆಗ್ದಿರೋ ನೀನು, ಅದ್ರಲ್ಲೂ ನನ್ ಕಂಡ್ರಂತೂ ಮುಖ ಸಿಂಡ್ರಿಸೋ ನೀನು ನನ್ನ ಜೊತೆ ಹೇಗೆ ಇಷ್ಟೊಂದು ಕಂಫರ್ಟಬಲ್ ಆಗಿದ್ಯಾ ಅಂತ. ಸಿ, ನೀನ್ ಹುಡ್ಗಿನೇ ಅಲ್ಲ, ಹುಡ್ಗಿರಂದ್ರೆ ಆಗಲ್ಲ, ಹುಡ್ಗಿರ್ ಲಕ್ಷಣ ಇಲ್ಲ, ಗಂಡೀರಿ ಬಜಾರಿ ಅಂತೆಲ್ಲ ಹೇಳಕ್ ಬರ್ಬೇಡ. ಯಾಕೆ ತಗ್ತಿದ್ಯಾ? ನೀನ್ ಅದನ್ನೇ ಹೇಳಕ್ ಬಂದ್ಯಾ? ಬೇಡ ನೋಡು, ನಾನ್ ಸರಿ ಇಲ್ಲ. ಸುಮ್ನೆ ನನ್ ರೇಗಿಸ್ಬೇಡ ನೀನು. ಎದ್ರಿಗೆ ಬೇರೆ ಮುಳುಗೋ ಅಷ್ಟು ನೀರಿದೆ, ಮುಲಾಜಿ ಇಲ್ಲ, ತಳ್ಬಿಡ್ತೀನಿ, ಕೊಯ್ ಕಳ್ಸ್ಬಿಡ್ತೀನಿ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀನ್ ಈ ತರ ಎಲ್ಲ ರೇಗಿಸಿದ್ರೆ ಸುಮ್ಮನೆ ನಾನು. ಇದನ್ನೇ ಓವರ್ ಆಕ್ಟಿಂಗ್ ಅಂತ ಹೇಳೋದು. ನಾನು ಆಕ್ಚುಲಿ ಹೇಳಕ್ ಹೊರಟಿದ್ದೆ ಬೇರೆ. ಬೇರೆನಾ? ಅಯ್ಯೋ, ನನ್ ಕಾಲ್ ನಾನೇ ಹೇಳ್ಕೊಂಡಂಗಾಯ್ತಾ? ಡೌಟೇ ಇಲ್ಲ. ಅತಿಯಾದ ಬುದ್ಧಿವಂತಿಕೆ ಉಪಯೋಗಿಸಿದ್ರೆ ಬುದ್ಧಿವಂತನಿಗೂ 3 ಕಡೆನೂ ಗಾದೆ ಗೊತ್ತು ತಾನೆ. ಮೊದಲನೇ ಸಲ ನೀವು ನನಗೆ ವಾಪಸ್ ಆನ್ಸರ್ ಇಲ್ದಿರೋ ಕೌಂಟರ್ ಕೊಟ್ಟಿದ್ದು. ಪರವಾಗಿಲ್ಲ, ಈ ಸಲ ನೀನೇ ಗೆದ್ದೆ ಅಂತ ಒಪ್ಕೊಳ್ತೀನಿ. ಗೆದ್ದೆ ನನಗೆ ಪ್ರಶಸ್ತಿ ಕೊಡ್ತಾರ? ಅದ್ ಬಿಡು, ಅದನ್ನ ಬೇರೆ ಹೇಳ್ತೀನಿ ಅಂದಿಲ್ಲ, ಅದನ್ನ ಹೇಳು. ಫ್ರಾಂಕ್ ಆಗಿ ಹೇಳ್ತೀನಿ, ನನಗೆ ಅಮ್ಮ ಆದ್ಯ ಬಿಟ್ರೆ ಇನ್ ಯಾವುದೇ ಹುಡುಗಿ ಹತ್ರ ಬಂದ್ರು ಬಹಳ ಹಿಂಸೆ ಆಗೋದು. ಹತ್ರ ಬರೋದಿಲ್ಲ, ಮಾತಾಡ್ಸಿದ್ರೆ ಸಾಕು ತುಂಬಾನೇ ಇರಿಟೇಟ್ ಆಗೋದು. ಮೊದಲು ನಿನ್ನ ನೋಡಿದ್ರು ಐ ಟು ಲೂಸ್ ಮೈ ಕೂಲ್. ಸಖತ್ ಇರಿಟೇಟ್ ಆಗೋದು. ನೀನ್ ನನ್ನ ಜೊತೆ ಜಗಳ ಮಾಡ್ದಾಗಿಲ್ಲ ನಿನ್ ಕತ್ ಹೆಸ್ಗೆ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರೋದು. ಬಟ್ ನೀನ್ ಹುಡುಗಿ, ನಾನು ನಿನ್ ಮುಟ್ಟೋದಿಲ್ಲ ಅನ್ನೋ ಕಾರಣಕ್ಕೆ ನೀನು ಉಳ್ಕೊಂಡು. ಇದು ಬೇರೆ. ಇವನವನು ನಾನು ನೀನು ಮತ್ತೆ ಜಗಳ ಆಡ್ಬೋದು. ನಮ್ಮ ವೇವ್ಲೆನ್ ಮತ್ತೆ ಮ್ಯಾಚ್ ಆಗದೇನೂ ಇರ್ಬೋದು. ಬಟ್ ಸದ್ಯಕ್ಕೆ ಹೇಳೋದಾದ್ರೆ ಐ ಮೀನ್ ನಮ್ಮನೆ ಹುಡುಗಿ ಜೊತೆ ಇದ್ದೀನಿ ಅಂತ ಅನ್ಸುತ್ತೆ. ಮುಂದುವರ್ಸು ವೇದಾಂತ್, ಮುಂದುವರ್ಸು. ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಹಲೋ, ಹೊಗಳ್ಸ್ಕೊಂಡಿದ್ದು ಸಾಕು, ಹೋಗಿ ಮಲ್ಕೋ. ಬೆಳಗ್ಗೆ ಬೇಗ ಹೊರಡ್ಬೇಕು. ಬೈ ದ ವೇ, ಔಟಿಂಗ್ ಬಂದಿದ್ದೀವಿ ಅಂತ ನಾಳೆ ಆಫೀಸಿಗೆ ಲೇಟಾಗಿ ಬರೋ ಹಾಗಿಲ್ಲ. ಏನು ಆಫೀಸಾ? ತಂದೆ ನಿಜ ಹೇಳಪ್ಪ, ಇವಾಗ ಈ ಅಂತ ನಕ್ಬಿಟ್ಟು ಆಮೇಲೆ ನಾಳೆ ಕಾಲ್ ಮಾಡಿ ನನ್ನ ಹೇಳಿರ್ಲಿಲ್ವ ಅಂತ ಹಿಟ್ಲರ್ ತರ ಆಡ್ಬೇಡ. ಸಣ್ಣ ಜೋಕ್ ಕೂಡ ಅರ್ಥ ಆಗಲ್ಲ ನಿನಗೆ, ಡಬಲ್ ಜೋಕ್. ಅಮೂಲ್ಯ ನಿಜವಾಗ್ಲೂ ವೇದಾಂತ ಲವ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅವಳನ್ನ ಒಪ್ಪಿಸ್ಕೊಳ್ಳೋರು ಬೇರೆ ಯಾರೋ ಇದಾರಜ್ಜಿ. ಮನುಷ್ಯಗೆ ಅರ್ಥ ಆಗೋ ಭಾಷೆಲಿ ಮಾತಾಡೇ ಮಾರೈತಿ. ಏನೇ ಹಾಗಂದ್ರೆ? ಅಯ್ಯೋ ಅಜ್ಜಿ, ಹೇಳಿದ್ರೆ ಚೆನ್ನಾಗಿರಲ್ಲ. ನಿಮಗ್ ಪ್ರೂಫ್ ಬೇಕು ತಾನೆ? ಬನ್ನಿ, ನಾನ್ ತೋರಿಸ್ತೀನಿ, ನಿಮ್ ಕಣ್ಣಾರೆ ನೋಡಿ ಬನ್ನಿ. ಅಮೂಲ್ಯ ಅವರೇ, ಇವತ್ತು ನಾನು ಮಾತಾಡ್ತೀನಿ. ನೀವು ನನಗೆ ನಿನ್ನೆಯಿಂದ ಅಷ್ಟೇ ಪರಿಚಯ. ನಾವು ನಿನ್ನೆ ಮಾತಾಡಿದ್ದು ಕೂಡ ಸ್ವಲ್ಪನೇ. ಆದರೆ ನನಗೆ ನಿಮ್ಮ ಗುಣ ತುಂಬ ಇಷ್ಟ ಆಯಿತು.
ಇದನ್ನೇ ಹೇಳಿದ್ದಜ್ಜಿ. ನಾನು ಹೋಗ್ತೀನಿ, ನನ್ನಿಂದ ಇದನ್ನೆಲ್ಲ ನೋಡಕ್ಕಾಗಲ್ಲ. ಅಯ್ಯೋ ಇರಿ ಅಜ್ಜಿ, ಅವಳು ನಿಜವಾದ ಬಣ್ಣನ ಪೂರ್ತಿಯಾಗಿ ನೋಡ್ಕೊಂಡು ಹೋಗ್ಬಿಡಿ. ಇಲ್ಲಾಂದ್ರೆ ಅದಕ್ಕೂ ಏನಾದ್ರೂ ಸಬೂಬ್ ಹೇಳಿ ನಿಮ್ಮನ್ನ ಯಾಮರ್ಸ್ಬಿಡ್ತಾಳೆ. ಅಂದ್ರೆ ನಿಮಗೆ ನಾನು ನಿಶಾಂತ್ ಅವರೇ, ನನಗೆ ನಿಮ್ಮ ನೇರ್ವಂತಿಕೆ ಗುಣ ಇಷ್ಟ ಅಂತಷ್ಟೇ ಹೇಳಿದ್ದು. ನೀವು ನಿನ್ನೆ ನನ್ನ ನೋಡಿದ್ರಿ, 1-2 ಸಲ ಮಾತಾಡಿದ್ರಿ, ಇದ್ದಕ್ಕಿದ್ದಾಗೆ ಬಂದು ಪ್ರೀತಿಸ್ತಿದ್ದೀನಿ ಅಂದ್ರಿ. ಇದೆಲ್ಲ ಒಂಥರ ತಮಾಷೆ ಆಗಿಲ್ವಾ? ಇದರಲ್ಲಿ ತಮಾಷೆ ಏನಿದೆ ಅಮೂಲ್ಯ ಅವರೇ? ಅದೇನೋ ಹೇಳ್ತಾರಲ್ಲ, ಲವ್ ಆಟ್ ಫಸ್ಟ್ ಸೈಟ್ ಅಂತ, ಹಾಗೇನೆ ಆಗಿರ್ಬೋದಲ್ವಾ? ನನ್ನ ಪ್ರಕಾರ ಅದನ್ನು ಲವ್ ಅನ್ನೋದಕ್ಕಾಗಲ್ಲ. ಅದು ಬರೀ ಅಟ್ರಾಕ್ಷನ್. ಪ್ರೀತಿ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥನೇ ವಿಶ್ವಾಸ. ಯಾವುದೋ ಅನ್ನೊಂದು ಪರ್ಸನ್ ಮೇಲೆ ವಿಶ್ವಾಸ ಇಡೋಕ್ಕಾಗಲ್ಲ ಅಲ್ವಾ? ಅಂದ್ರೆ ನಂದು ಪ್ರೀತಿ ಅಲ್ಲ ಅಂತನಾ? ನಿಮ್ಮ ಭಾವನೆಗೆ ನಾನು ಅವಮಾನ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ಬರೀ ನಾವು ಪ್ರೀತಿಸೋದ್ರಲ್ಲಿ ಏನೂ ಇಲ್ಲ, ಆದರೆ ನಾವು ಪ್ರೀತಿ ಪಡ್ಕೊಳ್ಳೋದ್ರಲ್ಲಿ ಏನೋ ಇದೆ. ಅದಕ್ಕಿಂತ ಹೆಚ್ಚಾಗಿ ಎರಡೂ ಕಡೆಯಿಂದ ಪ್ರೀತಿ ಸಿಗೋದಿದೆಯಲ್ಲ, ಅದರಲ್ಲಿ ಎಲ್ಲನೂ ಇದೆ. ನೀವು ನನ್ನ ಒಪ್ಕೊಂಡ್ರೆ ಅದೇ ತಾನೇ ಆಗೋದು. ಮೊದಲನೇ ನೋಟದ ಆಕರ್ಷಣೆನೇ ಪ್ರೀತಿ ಅಂದ್ಕೊಂಡು ಒಂದು ವ್ಯಕ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಸಹಜವಾಗಿ ಒಬ್ಬರ ಜೊತೆ ಓಡಾಡಿಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ ವ್ಯಕ್ತಿ ಬೇಕೇ ಬೇಕು ಅಂತ ಅನಿಸುತ್ತಲ್ವ, ಅದು ನಿಜವಾದ ಪ್ರೀತಿ. ಪ್ರತಿ ಸಲ ನಮಗೆ ಫೋನ್ ಬಂದಾಗಲೂ ಅದು ನಾವು ಪ್ರೀತಿಸೋ ವ್ಯಕ್ತಿದೆ ಅನಿಸ್ಬೇಕು. ಸಡನ್ನಾಗಿ ಮಿಡ್ನೈಟಲ್ಲಿ ಎಚ್ಚರ ಆದಾಗಲೂ ನಮಗೆ ನಾವು ಪ್ರೀತಿಸೋರೇ ನೆನಪಾಗಬೇಕು. ಕನ್ನಡಿ ಮೇಲೆ ನಮ್ಮವ್ರ ಹೆಸರೇ ಗೀಚಬೇಕು ಅನಿಸ್ಬೇಕು. ತಲೆದಿಂಬನೆ ನಮ್ಮವರು ಅಂದ್ಕೊಂಡು ಮುದ್ದಾಡೋ ಹಾಗಾಗಬೇಕು. ಇನ್ನೂ ಏನೇನೋ ಹುಚ್ಚೆಲ್ಲ ಹುಚ್ಚು ಅಲ್ವೇ ಅಲ್ಲ ಅಂತ ಅನಿಸ್ಬೇಕು. ಹಾಗಾಗಬೇಕು ಅಂದರೆ ಆ ವ್ಯಕ್ತಿ ನಮ್ಮನ್ನು ಅಷ್ಟು ಕಾಡಬೇಕು. ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದರೆ ನಿಮಗೆ ಇನ್ನೊಬ್ಬರ ಮೇಲೆ ಪ್ರೀತಿ ಇರಬೇಕು. ಹಾಗೇನಾದರೂ ಇದ್ದರೆ ಹೇಳಿ. ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ? ಅದನ್ನು ನಾನು ನಿಮಗೆ ಹೇಳಬೇಕು ಅಂತೇನಿಲ್ಲ. ಯಾಕೆ ಅಂದರೆ ಪ್ರೀತಿ ಅನ್ನೋದು ಡಂಗೂರ ಸಾರಿ ಊರವ್ರನ್ನೆಲ್ಲ ಕರೆದು ನಡೆಸೋ ಉತ್ಸವ ಅಲ್ಲ. ಅದು ನಮ್ಮಲ್ಲಿ ನಾವು ಪ್ರತಿನಿತ್ಯ ಮಾಡೋ ಮನೆ ದೇವ್ರ ಪೂಜೆ. ನೋಡ್ದೇನೆ ಚಿನ್ನ ಕಡೆ ಆ ಹುಡುಗಿ ಎಂತ ಒಳ್ಳೆ ಗುಣ ಇದೆ ನೋಡು. ನನಗೆ ಮಾಡಕ್ಕೆ ತುಂಬ ಕೆಲಸ ಇದೆ, ಸುಮ್ಮನೆ ನನ್ನ ತಪ್ಪದಾರಿಗೆ ಎಳೆಬೇಡ. ಅಜ್ಜಿ ಅದು ಹಾಗಲ್ಲ, ಇರಿ 1 ನಿಮಿಷ. ನೋಡು, ನೀನು ಆದಷ್ಟು ಬೇಗ ಸರಿ ದಾರಿಗೆ ಬಂದ್ಬಿಡು. ತುಂಬ ದಿನ ತಪ್ಪದಾರಿಲಿ ನಡೆದ್ರೆ ಮತ್ತೆ ವಾಪಸ್ ಬರ್ದಂಗೆ ಕಡ್ದೊಪ್ತೀಯ ನೀನು. ಅಜ್ಜಿ ನಾನಿನ್ನ ಪ್ರೀತಿಸೋದಕ್ಕಾಗಲ್ಲ. ಯಾಕೆ ಅಂದರೆ ನನಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ನನ್ನ ಅಭಿಪ್ರಾಯನ ಹೇಳಿದೆ. ನೀವು ಅಮೂಲ್ಯಂಗೆ ಪ್ರಪೋಸ್ ಮಾಡಿರೋದ್ರ ಹಿಂದೆ ಯಾವ ಇಂಟೆನ್ಷನ್ ಇದೆ ನನಗೆ ಗೊತ್ತಿಲ್ಲ. ಅವಳು ತುಂಬಾನೇ ಒಳ್ಳೆ ಹುಡುಗಿ, ಅವ್ರ ಮನೆಯವ್ರು ಕೂಡ ಅಷ್ಟೇ. ನಿಮ್ಗವ್ರಿಗೂ ಸೆಟ್ ಆಗೋದಿಲ್ಲ. ಬಿಟ್ಬಿಡಿ. ಅದ್ಯಾಕೆ ಹಾಗೆ ಹೇಳ್ತಿದ್ದೀರಾ? ಬಿಟ್ಬಿಡಿ ಅಂತ ಹೇಳಿದೆ ತಾನೆ, ಬಿಟ್ಬಿಡಿ. ನಿಶಾಂತ್, ಏನು ಯೋಚನೆ ಮಾಡ್ತಿದ್ದೀರಾ? ಅಪ್ಸೆಟ್ ಆಗಬೇಡಿ. ಐ ಆಮ್ ರಿಯಲಿ ಸಾರಿ. ನೋ ಹಾಗೇನಿಲ್ಲ. ನನ್ನ ಫೀಲಿಂಗ್ಸ್ ನಾನು ಹೇಳಿದೆ, ನಿಮ್ಮ ಫೀಲಿಂಗ್ಸ್ ನೀವು ಹೇಳಿದ್ರಿ. ಇಟ್ಸ್ ಓಕೆ. ಬಾಯ್. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿಲ್ಲ. ಡಾರ್ಲಿಂಗ್, ಮೈ ಡಾರ್ಲಿಂಗ್, ನೀನು ಸ್ವಲ್ಪ ದೂರ ಹೊರಡ್ಬಿಟ್ರೆ ಆಫೀಸ್ ಬಂದ್ಬಿಡುತ್ತೆ. ದೊಡ್ಡ ಮನ್ಸು ಮಾಡ್ತೀಯ ನೋಡು ಚಿನ್ನ. ಕರೆಕ್ಟ್ ಟೈಮ್ಗೆ ಕೈ ಕೊಡ್ತೀಯ, ಓಕೆ. ಆದ್ರೆ ತೀರಾ ಈ ತರ ಪಬ್ಲಿಕ್ ಅಲ್ಲಿ ರೆಸ್ಪೆಕ್ಟ್ ತೆಗೆದು ಚೆನ್ನಾಗಿರಲ್ಲ ರಾಣಿ. ಪೆಟ್ರೋಲ್ ಹಾಕು ಓನರ್ ಬಗ್ಗೆ ಸ್ವಲ್ಪನಾದ್ರೂ ರೆಸ್ಪೆಕ್ಟ್ ಇರ್ಬೇಕು ಕಂದ. ಎಲ್ಲಿ ಸ್ಟಾರ್ಟ್ ಆಗೋ ನೋಡೋಣ.
ಆಯ್ತು. ಓಹೋ, ಈಗ ಅರ್ಥ ಆಯ್ತು. ನನ್ ಸಾಂಗ್ ಆಡುವಾಗ ಎಮ್ಮೆ ನಿನಗೆ ಸಾಟಿ ಇಲ್ಲ ಅನ್ನೋದಕ್ಕೆ ಪರ್ಸನಲ್ ಆಗಿ ತಗೊಂಡಿದ್ಯಾ ಅನ್ಸುತ್ತೆ. ಹಣೆ ಬರದ್ ಬ್ರಹ್ಮ ಎಲ್ಲಾನು ಚೆನ್ನಾಗಿ ಬರ್ದ, ಆದ್ರೆ ಇದೊಂದು ವಿಚಾರದಲ್ಲಿ ಸ್ವಲ್ಪ ಚಿತ್ಕಾಟ್ ಮಾಡ್ಬಿಟ್ಟಿದ್ದಾನೆ. ಅಳ್ಸಿ ನೀಟಾಗಿ ಬರೆಯೋಣ ಅಂದ್ರೆ ಅದ್ ಯಾವ ಕಂಪ್ನಿ ಎರೇಸರ್ ಬೇಕು ಅಂತಾನೂ ಗೊತ್ತಿಲ್ಲ. ಹಣೆ ಬರಕ್ಕೆ ಹೊಣೆ ಯಾರು? ತಳ್ಕೊಂಡೇ ಹೋಗ್ಬೇಕು. ಹಲೋ, ಇಲ್ಲೇನ್ ಮಾಡ್ತಿದ್ಯಾ? ಅದು ಹಾರ್ಟ್ ಬೀಟು, ಸ್ಮೈಲು, ಕಾಂತ. ಸ್ಮೈಲ್, ಹಾರ್ಟ್ ಬೀಟ್, ಕಾಂತ. ಕಾಂತ ಆಲ್ರೆಡಿ ಆಫೀಸಲ್ಲಿದ್ದಾನೆ. ಸೈಕೋಮನ್, ಸುಮ್ಮನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಬೇಗ ಬಾ. ಹಲೋ ಬೇಬಿ, ರೌಡಿ ಅನ್ನೋ ಪದ ಡಿಲೀಟ್ ಮಾಡೋ ಸ್ಕೀಮಲ್ಲಿ ಇದೆಯಾ ಅನ್ಸುತ್ತೆ. ಸಡನ್ ಆಗಿ ಏನಾಗುತ್ತೆ ನಿನಗೆ? ಕಿಚ್ಚೇನಾದ್ರೂ? ನಾನೇಕೆ ಈಗೀಗ ಬಾಸ್ ಬಗ್ಗೆ ಸ್ವಲ್ಪ ಜಾಸ್ತಿನೇ ಕೇರ್ ಮಾಡ್ತಿದ್ದೀನಿ. ಬಾಸ್ ಎಲ್ಲೋ ಇದ್ದಾರೆ, ಈಗ ಯಾಕೆ ಅನ್ಯಾಯವಾಗಿ ಅವರು ಇವರು ಅನ್ಬೇಕು? ರೌಡಿ ಬೇಬಿಗೆ DJ ಅಂತೆಲ್ಲ ಕರೀತಾನೆ. ನಾನು ಡಬ್ಬ ಜೋಕ? ನಾನು DJ ಅಲ್ಲ, ಅವನು DJ. ಅಲ್ಲ, DJ, ದೊಡ್ಡ ಡಬ್ಬ ಜೋಕು. Cool down. All is well. ಅಯ್ಯೋ, ಜಾಸ್ತಿ ಬಡ್ಕೊಳ್ಬೇಡ್ವೆ. ಏನ್ ನಡೀತಿದೆ? ನಾನು ಚೆನ್ನಾಗಿದ್ದೀನಿ ತಾನೆ? ನನ್ಗೇನು ಆಗಿಲ್ಲ ಅಲ್ವಾ? ಒಂದೇ ಒಂದು ಸೆಕೆಂಡಲ್ಲಿ
ಭೂಮಿಯಿಂದ ಆಚೆ ಹೋಗಿ ವಾಪಸ್ ಬಂದಂಗಾಯ್ತಲ್ಲ. ಬಜರಂಗಿ, ನೀನೇ ಕಾಪಾಡಬೇಕು. ಅಲ್ಲ, ನೀನು ಕೆಲ್ಸಕ್ಕೆ ಸೇರ್ಬೇಡ ಅಂತ ಹೇಳಿದ್ದೆ ತಾನೆ, ಮತ್ತೆ ಯಾಕೆ ಸೇರ್ಕೊಂಡೆ? ಜಾಬ್ ಆಗಿದೆ ಅಂತ ಕೂಡ ಹೇಳಲಿಲ್ಲ. ಯಾಕೆ ಈ ರೀತಿ ಮಾಡಿದೆ? ಸಾರಿ ಅಮೂಲ್ಯ, ನೀನು ನಿಂಗೆ ಸರಿ ಅನ್ಸಿದ್ದನ್ನ ಮಾಡಿದೆ, ಅದೇ ಥರ ನಾನು ನಂಗೆ ಸರಿ ಅನ್ಸಿದ್ದನ್ನ ಮಾಡಿದೆ ಅಷ್ಟೆ. ಟ್ವೆಂಟಿ ಫಸ್ಟ್ ಸೆಂಚುರಿಲಿ ನಮ್ಮದೇ ಫೇಮಸ್ ಲವ್ ಸ್ಟೋರಿ ಆರ್ತಿ ಅವರೇ. ಮೇ ಬಿ ನಮ್ಮ ಮಕ್ಕಳು ಕಾಲೇಜ್ಗೆ ಹೋಗೋ ಟೈಮಲ್ಲಿ ನಮ್ಮ ಲವ್ ಸ್ಟೋರಿ ಸಿಲೆಬಸ್ ಆದರೂ ಆಶ್ಚರ್ಯ ಇಲ್ಲ. ನನಗೆ ನಿಮ್ಮ ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಗಿದ್ದು, ನೀವು ಮೊದಲು ನೋ ಅಂದರು, ಆಮೇಲೆ ಒಪ್ಪಿದ್ದು, ಮನೆಯವ್ರ ಒತ್ತಾಯಕ್ಕೆ ನೀವು ಇನ್ನೊಂದು ಮದುವೆಗೆ ಒಪ್ಪಿ ನಾನು ವಿಷ ಕುಡ್ದಿದ್ದು, ಏನೇನೋ ಕಷ್ಟಗಳು ಬಂದ್ರೂ ಕೊನೆಗೆ ಯಾವ ಕಾರಣಕ್ಕೂ ನಾವು ದೂರ ಆಗದೆ ಒಂದಾಗ್ತಾ ಇದೀವಲ್ಲ, ಇದೇನು ಕಡಿಮೆ ಸರ್ಕಸ. ಪಕ್ಕ ಇತಿಹಾಸದ ಅಭೂತಪೂರ್ವ ಪ್ರೇಮ ಕಥೆ ಅಂತ ಒಂದು ಪಾಠ ಬಂದೇ ಬರುತ್ತೆ, ನೋಡ್ತಾರೆ. ಆಗ ನೀವು ನಮ್ಮ ಮಕ್ಕಳಿಗೆ ಮನೇಲೇ ಪಾಠ ಮಾಡೋದಂತೆ. ನೀವು ಮಾಡ್ತೀರಾ ಬಿಡಿ, you're so cute ಅಲ್ವಾ? Jaya, I've done all the PPT work and I'm just waiting for the confirmation from the boss, and I'll send you by tomorrow. Jaya, sure. ಬಾವ, ನಾನೇ ಬಂದಿದ್ದು, ಸುಮ್ಮನೆ ಡೌ ಮಾಡಬೇಡಿ. ನಿಮ್ಮ ಅಣ್ಣ ಏನು ಬಂದಿಲ್ಲ. ನಾನು ಗಾಬರಿ ಬಿದ್ದೆ, ಎಲ್ಲಿ ಅಗ್ರಜ ಬಂದೋ ಅಂತ, ಅದಕ್ಕೆ ಕಾನ್ಫರೆನ್ಸ್ ಕಾಲಲ್ಲಿ ಇರೋ ಥರ ಡವ್ ಮಾಡಿದೆ. ಬಾವ, ನಂಗೆ ಯಾಕೋ ಫುಲ್ ಟೆನ್ಷನ್ ಆಗ್ತಿದೆ. ವಾಟ್? ರೌಡಿ ಬೇಬಿಗೆ ಟೆನ್ಷನ್? ನಿನಗೆ ಟೆನ್ಷನ್ ಕೊಟ್ಟು ಗೊತ್ತೇ ಹೊರತು ಬೇರೆಯವರಿಂದ ತಗೊಂಡ ಅಭ್ಯಾಸ ಇಲ್ಲ. ಕಾಮಿಡಿ ಮಾಡಬೇಡ. ಅಯ್ಯೋ ಇಲ್ಲ ವಿಕ್ಕಿ ಬಾವ, ಒಂದು ಎಡ್ವರ್ಟ್ ಆಗೋಗಿದೆ, ಅದಕ್ಕೆ ಟೆನ್ಷನು. ಎಡವಟ? ಏನು? ನಾನೊಂದು ಹುಡುಗಿ ಹೆಸರಲ್ಲಿ ಕೇಲಿನ ಪಿಶಾಚಿಗೆ ಆಟ ಆಡಿಸ್ತಿದ್ನಲ್ವಾ? ಹೌದು. ಆ ಹುಡುಗಿ ಹೆಸರಲ್ಲಿ ಚಾಟ್ ಮಾಡುವಾಗ ನಿಮ್ಮಣ್ಣ ಮುಖ ನೋಡ್ಬೇಕು ಅಂತ ರಗಳೆ ಮಾಡಿದ್ದಕ್ಕೆ ನಾನೊಬ್ಬ ಫೋಟೋ ಕಳಿಸಿದೆ ಅಂತ ಹೇಳಿರ್ಲಿಲ್ವಾ? ಅಯ್ಯೋ, ಅದೆಲ್ಲ ಗೊತ್ತಿರೋ ವಿಚಾರನೇ ಅಲ್ವಾ ರೌಡಿನಾದ್ನಿ. ನಿನಗೆ ಟೆನ್ಷನ್ ಆಗಿರೋದಕ್ಕೂ ಇದಕ್ಕೂ ಅದಕ್ಕೂ ಏನು ಸಂಬಂಧ? ಭಾರಿ ಭಯಂಕರ ಸಂಬಂಧ ಬಾವ. ಯಾವ ಹುಡುಗಿ ಫೋಟೋ ಕಳ್ಸಿದ್ನೋ ಈಗ ಅದೇ ಹುಡುಗಿ ಬಂದು ಇದ್ದೇ ಆಫೀಸಿಗೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ನೋಡಿದ್ರ ನಿಮ್ಗೂ ಟೆನ್ಷನ್ ಆಯ್ತಲ್ವಾ? ಇದು ಟೆನ್ಷನ್ ಆಗೋ ಮ್ಯಾಟ್ರ್ ಅಲ್ಲ ರೌಡಿನಾದ್ನಿ, ಹಾರ್ಟ್ ಬ್ರೇಕಿಂಗ್ ಮ್ಯಾಟ್ರು. ಏನ್ ಮಾಡ್ತೀಯಾ? ನನಗೇನು ಹೊಡಿತಿಲ್ಲ ಅಂತಾನೆ ಇಲ್ಲಿ ಬಂದ್ರೆ ನೀವ್ ನನ್ನನ್ನೇ ಕೇಳ್ತಿದ್ದೀರಲ್ಲ. ಇಂಥ ಮನೆ ಹಾಳು ಐಡಿಯಾ ಎಲ್ಲ ನಿನಗೆ ಬರೋದಲ್ವಾ ರೌಡಿನಾದ್ನಿ? ಐ ಮೀನ್ ಕೌಂಟರ್ ಐಡಿಯಾಸ್ ಎಲ್ಲ ನೀನು ಚೆನ್ನಾಗಿ ಮಾಡ್ತೀಯಾ ಅಂದೆ. ಅಯ್ಯೋ, ಕೌಂಟ್ರೂ ಇಲ್ಲ, ಕರ್ಮನೂ ಇಲ್ಲ. ಸತ್ತ 8 ಜನ ನಿಂತ್ಕೊಂಡು ಎಲ್ರು ನನ್ನ ತಲೆಗೆ ಗಣ್ಣಿಟ್ಟಿದ್ದಾರೆ ಅನ್ಸಿದೆ ವಿಕ್ಕಿ ಬಾವ. ಮತ್ತೇನ್ ಮಾಡ್ತೀಯ ಈಗ? ನನ್ಗಂತೂ ಏನು ಹೊಡಿತಿಲ್ಲ. ನೀವ್ ಯಾವ್ದಕ್ಕೂ ಮನೆಗೆ ಹೋಗಿ ಸ್ವಲ್ಪ ವಿಚಾರ ಮಾಡಿ. ಅಲ್ಲ ಅಮೂಲ್ಯ, ಅದು ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ತಲೆ ಹೋಗೋ ಮ್ಯಾಟ್ರು ಬಾವ. ನಮ್ಮಿಬ್ರು ಕಿತಾಪತಿ ಆಚೆ ಬರಬಾರ್ದು ಅಂದೆ. ನೀವೇನಾದ್ರೂ ಒಂದು ಐಡಿಯಾ ಹೇಳಬೇಕು. ಗುಡ್ ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್. ಇವ್ರನ್ನ ಯಾಕೆ ಕರ್ಕೊಂಬಂದ್ರೆ? ನೀವೇ ಅಲ್ವಾ ಬಾಸ್ ಅವ್ರನ್ನ ಕರೀರಿ ಅಂತಿದ್ದು? ನಾನ್ ಸೆನ್ಸ್. ಅವರು ಅಂದ್ರೆ ಇವ್ರ ಸಾಹಿತ್ಯ ಇವಕ್ಕೆ ಅವನು. ನಾನು ಹೇಳಿದ್ದು ಅಮೂಲ್ಯನ್ ಕರ್ಕೊಂಬನ್ನಿ ಅಂತ. ಒಂದ್ಸಲ ಅವರು ಅಂದ್ರೆ ಸಾಹಿತ್ಯ, ಇನ್ನೊಂದ್ಸಲ ಅವರು ಅಂದ್ರೆ ಅಮೂಲ್ಯ ಮೇಡಮ್. ಯಾವ್ದಾದ್ರೂ ಅವಳಿ ಜವಳಿನ ನಿಲ್ಸಿ ಯಾರು ಅಂತ ಕೇಳಿದಿದ್ರು ಇಷ್ಟು ಕನ್ಫ್ಯೂಸ್ ಆಗ್ತಾ ಇರ್ಲಿಲ್ಲ. ತಲೆ ಇನ್ನೆಲ್ಲೋ ಇದ್ರೆ ಹೀಗೆ ಆಗೋದು, ಯಾವ್ದ್ರಲ್ಲೂ ಕ್ಲಾರಿಟಿ ಇರೋದಿಲ್ಲ. ಅದು ಹಾಗಲ್ಲ ಬಾಸ್, ನೀವು ಯಾವಾಗ್ಲೂ ಅಮೂಲ್ಯ ಮೇಡಮ್ಗೆ ಅವಳು ಅಂತಾನೆ ಹೇಳೋದಲ್ವಾ? ಅವರು ಅಂದಿರೋ ದಾಖಲೆನೇ ಇಲ್ಲ. ಈಗ ಸಡನ್ ಆಗಿ ಚೇಂಜ್ ಆಗ್ಬಿಟ್ರೆ ನನಗೆ ಹೇಗೆ ಗೊತ್ತಾಗುತ್ತೆ ಬಾಸ್? ನನಗಿಂತ ಚಿಕ್ಕವಳು ಅಂತ ಅವಳು ಇವಳು ಅಂತ ಹೇಳ್ತೀನಿ. ಅದು ಅಲ್ಲದೆ ಅವಳು ಓವರ್ ಆಕ್ಟಿಂಗ್ ನೆನಪಾದಾಗ ಹಾಕಿ ಕರೆದಿರ್ತೀನಿ. ಬಟ್ ಅವಳು ಒಳ್ಳೆ ವರ್ಕರ್, ಸಾಲದಕ್ಕೆ ಒಳ್ಳೆ ಪೊಸಿಷನ್ ಇದ್ದಾಳೆ. ಸೊ ಒಂದೊಂದ್ಸಲ ಅವರು ಅಂತ ಹೇಳಿದ್ರೆ ಏನ್ ತಪ್ಪು? ನೀವು ಬಾಸ್ ಅಲ್ವಾ, ನೀವು ಏನ್ ಮಾಡಿದ್ರು ಸರಿನೇ, ನಾವ್ ಏನ್ ಮಾಡಿದ್ರು ತಪ್ಪೆ. ಮನ್ಸಲ್ಲೇ ಬೈಕೋಬೇಡಿ. ನಾನು ಅವರು ಅಂತ ಹೇಳಿದಕ್ಕೆ ರೀಸನ್ ಇದೆ, ಅದಕ್ಕೆ ಅವಳು ಸಿನ್ಸಿಯರಿಟಿನೇ ಕಾರಣ.
ರೀಸನ್ ಇದೆ, ಸುಮ್ಮನೆ ಒಂದು ಪದ ಕೂಡ ನನ್ನ ಬಾಯಿಂದ ಬರೋದಿಲ್ಲ, ತಿಳ್ಕೊಡಿ. ಅಮೂಲ್ಯ ಮೇಡಮ್ ಯಾವಾಗ ಅವರಾದ್ರು ಅಂತ ಕೇಳಿದ್ ಒಂದು ಮಾತಿಗೆ ಇಷ್ಟೆಲ್ಲ ಲೆಕ್ಚರ. ಗೊತ್ತಾಯ್ತಾ ಇಲ್ಲ ಈಗಲೂ ಬೇರೆ ಏನಾದರೂ ಯೋಚನೆ ಮಾಡ್ತಿದ್ದೀರಾ? ಅಯ್ಯೋ ಗೊತ್ತಾಯ್ತು ಬಾಸ್. ಇಲ್ಲ ಇಲ್ಲ ತಪ್ಪಾಯ್ತು ಬಾಸ್. ಸರಿ, ಅವಳ ಕರೀರಿ. ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ಜಸ್ಟ್ ಗೋ ಕಾಲ್ ಹಿರ್. ಬಾಸ್ ಅಮೂಲ್ಯ ಮೇಡಮ್ ಇನ್ನ ಬಂದಿಲ್ಲ ಬಾಸ್. ಬಂದಿಲ್ಲ? ಯಾಕೆ ಅಂತ ಮಾತ್ರ ಕೇಳ್ಬೇಡಿ ಬಾಸ್, ದೇವ್ರನ್ನೇ ನನಗೆ ಗೊತ್ತಿಲ್ಲ, ಬಂದ ತಕ್ಷಣ ಕಳಿಸ್ತೀನಿ ಬಾಸ್. ಇನ್ನೂ ಬಂದಿಲ್ವಾ? ಐ ಜಸ್ಟ್ ಹೋಪ್ ಶಿ ಇಸ್ ಓಕೆ. ಪುಣ್ಯಕ್ಕೆ ನಮ್ಮ ಕೋಪಿಷ್ಟನ ಕನಸು ಯಾವುದು ಬಿದ್ದಿಲ್ಲ. ಸಿಕ್ಕಿದ್ದಂಗೆ ಕಾಂತ ಗಿಟಾರ್ ನುಡ್ಸೋಕೆ ಶುರು ಮಾಡ್ತಾನೆ. ಹಾಳಾದ ಹಾಟು ಮೈಕ್ ಆನ್ ಮಾಡಿ ಬಟ್ಕೊಳಕ್ಕೆ ಶುರು ಮಾಡಿಬಿಡುತ್ತೆ. ಬಾಯಲ್ಲಿ ಅನ್ಯಾಯವಾಗಿ ಬಹುವಚನ ಎಲ್ಲ ಬರುತ್ತೆ. ನನಗೇನೋ ಆಗಿದೆ ಅಂತ ನಾನೇ ಕನ್ವಿನ್ಸ್ ಆಗೋ ಲೆವೆಲಿಗೆ ಹಾಳಾಗ್ಬಿಟ್ಟಿದ್ದೆ. ಆದರೆ ಇವತ್ತು ಹಾಗಾಗಲಿಲ್ಲ. ಥ್ಯಾಂಕ್ಸ್ ಬಜರಂಗಿ. ದೊಡ್ಡ ದೊಡ್ಡ ಕಂಪ್ನಿಗಳು ತರಕಾರಿನೂ ಮಾಲ್ನಲ್ಲಿ ಮಾರೋ ಥರ ನಮ್ಮ ಕೋಪಿಷ್ಟನ್ನು ಎಳ್ನೀರು ಬಿಸ್ನೆಸ್ಗೆ ಕೈ ಹಾಕ್ಬಿಟ್ನ. ಕಸ್ಟಮರ್ ಅಟ್ರಾಕ್ಟ್ ಮಾಡೋಕ್ಕೆ ತಾನೇ ಮಾಡಲ್ ಥರ ಮಚ್ಚಿಡ್ಕೊಂಡು ನಿಂತ್ಬಿಟ್ನ. ಅಯ್ಯೋ ದೇವ್ರೆ, ನಿಜನಾ? ಕಣ್ ಕಾಣಿಸಲ್ವ ನಿಮಗೆ? ಸ್ಕೂಲ್ ಲೇಟ್ ಆಗ್ತದೆ, ಜಾಗ ಬಿಡಿ. ಲೇಟ್ ಆರ ಮಿಸ್ ಬೈತಾರೆ, ಜಾಗ ಬಿಡಿ. ಬಜರಂಗಿ, ನಮ್ಮ ಕೋಪಿಷ್ಟ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಥರ ಡಿಫ್ರೆಂಟಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಿದ್ದಾನಲ್ಲ. ಥೂ, ಅವನು ಹಾಗೆ ಬರ್ತಿಲ್ಲ. ನೀನು ಆ ಥರ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ತಿದ್ಯಾ? ಏನಾಗಿದೆ ನಿನಗೆ? ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಒಂಚೂರು ಹೇಳಮ್ಮ. ಯಾಕೆ ಮಾಕರಿಸ್ತೀಯ? ಗೊತ್ತಿದ್ರೆ ಗೊತ್ತು ಅನ್ನು, ಇಲ್ಲ ಗೊತ್ತಿಲ್ಲ ಅನ್ನು ಕೊಡು. ಅಲ್ಲ, ನೀವೇನು ಹೇಳ್ತಿದ್ದೀರಾ? ಏನ್ ನೋಡ್ತಾ ಇದ್ದೀವೋ ಅದನ್ನೇ ಹೇಳ್ತಾ ಇದ್ದೀವಿ. ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರಿಗೂ ಮೋಸ ಮಾಡಿ ಇಲ್ಲಿ ಬಂದು ಲಲ್ಲೆ ಹೊಡಿತಾ ಇದ್ದೀರಾ. ನಾಚಿಕೆ ಆಗಲ್ವಾ? ನೋಡಿ, ನೀವು ತಪ್ಪು ತಿಳ್ಕೊಂಡಿದ್ದೀರ. ಆ ರೀತಿ ಏನೂ ಇಲ್ಲ. ಯಾರಾದ್ರೂ ಬಂದು ವಿಚಾರಿಸಿದಾಗ ಎಲ್ಲರೂ ಇದನ್ನೇ ಹೇಳೋದು. ನೀವು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಈಗ ಏನಾಯ್ತು ಅಂತ? ಏನು ಆಗೋದು ಬೇಡ ಅಂತಾನೆ ಹೇಳಿರೋದು. ಮದುವೆ ಆದ್ಮೇಲೆ ಆಗ್ಬೇಕಾಗಿರೋದು ಅವಾಗಾದ್ರೇನೆ ಚಂದ. ಅದು ಬಿಟ್ಟು ಕೂದಲು ಸರ್ಸೋದು, ಮುಚ್ಕೊಡೋದು ಹೇಳಕ್ಕೂ ಅಸಹ್ಯ ಆಗುತ್ತೆ. ನೋಡಿ, ನೀವು ತಪ್ಪು ತಿಳ್ಕೊಂಡಿರೋದಲ್ದೆ ಅನ್ನೆಸೆಸರಿಯಾಗಿ ಮಾತಾಡ್ತಿದ್ದೀರಾ. ತಪ್ಪಿಸ್ಕೊಳ್ಳೋಕೆ ಇಂಥ ಮಾತೆಲ್ಲ ಆಡಿದ್ರೆ ಬಿಡೋಲ್ಲ.
ಮಾಡಿರೋ ತಪ್ಪಿಗೆ ಶಾಸ್ತಿ ಆಗಲೇಬೇಕು. ಏನ್ರಿ ಮಾತಾಡ್ತಿದ್ದೀರಾ? ಏನ್ ತಪ್ಪು ಮಾಡಿದೀವಿ? ಅದನ್ನ ಹೇಳಿ ನಮ್ಮ ಬಾಯಿ ಹೊಲ್ಸ್ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ. ಪಬ್ಲಿಕ್ ಅಲ್ಲಿ ಲಲ್ಲೆ ಹೊಡೆಯೋ ನಿಮ್ಗೆ ಮರ್ಯಾದೆ ಇಲ್ಲ ಅಂದ್ರೆ ನಮ್ಗಿಲ್ವಾ? ವಾಟ್? ವೇದಾಂತಿರಿ ನೋಡಿ, ನಾವ್ ಲವರ್ಸ್ ಅಲ್ಲ. ನೀವ್ ಅನ್ಕೊಂಡಾಗೆ ಲಲ್ಲೆ ಹೊಡಿಯೋಕ್ಕೂ ನಾವು ಬಂದಿಲ್ಲ. ಸುಮ್ಮನೆ ಅಪಾರ್ಥ ಮಾಡ್ಕೋಬೇಡಿ. ನಿಮ್ ತರ ತುಂಬಾ ಜನಕ್ಕೆ ಒಂದ್ ಕಡೆಯಿಂದ ಮಾಲೆ ಹಾಕ್ಸಿ ಫೋಟೋ ತೆಗೆದು ಬಂದಿದ್ದೀವಿ. ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀವಿ. ಬುದ್ಧಿ ಕಲ್ತು ನಿಜವಾದ ಪ್ರೀತಿನೇ ಇದ್ರೆ ಮನೇಲಿ ಮಾತಾಡಿ ಮದುವೆ ಆಗ್ಲಿ ಅಂತ. ಈಗ ನಿಮಗೂ ಅದನ್ನೇ ಮಾಡ್ತೀವಿ. ಏನು ಎಲ್ಲರೂ ಸೇರ್ಕೊಂಡು ನನ್ನ ಹೆದರ್ಸ್ಬೇಕು ಅಂತಿದ್ದೀರಾ? ನೀವು ಯಾರಿಗೆ ನಮ್ಮನ್ನು ಮದುವೆ ಮಾಡಿಸೋದಕ್ಕೆ? ಅದಕ್ಕೆ ಅಂತ ನಮ್ಮ ಮನೇಲಿ ಜನ ಇದ್ದಾರೆ. ಅಷ್ಟಕ್ಕೂ ನೀವು ಅಂದ್ಕೊಂಡು ಹಾಗೆ ನಮ್ಮ ಲವರ್ಸ್ ಅಲ್ಲ, ನಮಗೂ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಇಂಥ ಕತೆ ಎಲ್ಲ ಎಷ್ಟು ಕೇಳಿಲ್ಲ. ಸುಮ್ಮನೆ ತಾಳಿ ಕಟ್ಟು. ಪ್ಲೀಸ್ ಲಿಸನ್ ಟು ಮೀ. ಇವಳು ನಮ್ಮ ಕಂಪನಿ ಎಂಪ್ಲಾಯ್, ನಾನು ಇವಳು ಬಾಸ್. ಅದು ಅದೇ ರೀತಿ ಫೋರ್ಸ್ ಮಾಡಿ ಮದುವೆ ಮಾಡಿಸೋ ಅಧಿಕಾರ ನಿಮಗೂ ಇಲ್ಲ. ನಾವು ಲವರ್ಸ್ ಅಲ್ವೇ ಅಲ್ಲ. ನೀವು ಆಲ್ರೆಡಿ ಕೆಲಸನ ಬೇರೆಯವ್ರಿಗೆ ಮಾಡಿದ್ರು, ಅದು ತಪ್ಪೆ. ಎಷ್ಟು ದುರಹಂಕಾರ ನೋಡು. ನಮ್ಗೆ ಸರಿ ತಪ್ಪು ಹೇಳ್ಕೊಡ್ತಾನೆ. ಪಾರ್ಟಿಗೆ ಬಂದು ಗೊತ್ತೆಪ್ಸೋದಂತೆ ನಮ್ಗೆ ಬುದ್ಧಿ ಮಾತು ಹೇಳ್ತಾನೆ. ಕಾನೂನು ಕತೆ ಎಲ್ಲ ನಮಗೂ ಗೊತ್ತು. ನಿಮ್ಮಂತವ್ರಿಗೆ ಹೀಗೆ ಮಾಡಿದ್ರೇನೆ ಬುದ್ಧಿ ಬರೋದು. ಇಲ್ಲಿ ಲಲ್ಲೆ ಹೊಡೆಯೋದಕ್ಕೆ ಬಂದ್ರೆ ಹೀಗಾಗುತ್ತೆ ಅಂತ ಉಳಿದವ್ರಿಗೆ ಗೊತ್ತಾದ್ರೆ ಅವ್ರು ಬುದ್ಧಿ ಕಲಿತಾರೆ. ನಮ್ಮ ಪಾರ್ಕು ಉಳಿಯುತ್ತೆ. ಈಗ ನೀನು ತಾಳಿ ಕಟ್ಟಲೇಬೇಕು. ನೀನ್ ಹೇಳೋ ಸುಳ್ಳು ಕತೆ ಕೇಳೋದಕ್ಕೆ ನಾವೇನ್ ದಡ್ರಲ್ಲ. ಅಂಕಲ್ಗಳೆಲ್ಲ ಒಟ್ಟಿಗೆ ರೊಚ್ಕೆದಿದಾರಲ್ಲ, ಏನೋ ಎಡ್ವರ್ಟ್ ಮಾಡ್ತಾರೆ. ಇದಕ್ಕೇನಾದ್ರೂ ಮಾಡಲೇಬೇಕು. ಕಟ್ಟಲ್ಲ ರೀ. ಏನ್ ಮಾಡ್ತೀರಾ? ಸೀನಿಯರ್ ಸಿಟಿಸನ್ ಅಂತ ಗೌರವ ಕೊಡ್ತಾ ಇದ್ದೀನಿ, ಅದನ್ನ ನೀವು ಉಳಿಸ್ಕೊಳ್ಳಿ. ನಾವು ವಯಸ್ಸಾದವರು ನಮ್ಮ ಕೈಲಿ ಏನೂ ಆಗಲ್ಲ ಅಂತ ತಿಳ್ಕೊಬೇಡ. ನೀನ್ ಜೋರಾಗಿ ಮಾತಾಡಿದ್ರೆ ನಾವೇನು ಹೆದರ್ಕೊಳ್ಳಲ್ಲ. ನಿನಗಿವತ್ತು ಸರಿಯಾಗಿ ಶಾಸ್ತಿ ಆಗ್ಲೇಬೇಕು. ಅಯ್ಯೋ ಅಯ್ಯೋ ಅಂಕಲ್ ಇರಿ ಇರಿ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಡಿ. ಇವರು ಒಳ್ಳೆಯವರು, ದೊಡ್ಡ ಜನ. ನೀವು ಹೇಳ್ದಂಗೆ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ. ವಾಟ್ ಸೆಟಲ್ಮೆಂಟ್? ಕಣಿ ಕೇಳ್ತೀರಲ್ಲ ಬಾಸ್. ಎಸ್ಕೇಪ್ ರಾಂಚ್. ಮ್ಯಾಟ್ ಹಿಂಗಿದೆ ಅಂತ ಗೊತ್ತಿದ್ರೆ ಒಳ್ಳೆ ಕಾಸ್ಟ್ಯೂಮ್ ಆದ್ರೂ ಹಾಕೊಂಡ್ ಬರ್ತಾ ಇದ್ದೆ. ನಿನಗೆ ಈ ಟೈಮಲ್ಲಿ ಕಾಸ್ಟ್ಯೂಮ್ ಬಗ್ಗೆ ಯೋಚನೆ ಓಡಕ್ ಆಗ್ತಿಲ್ಲಪ್ಪ, ಅದಕ್ಕೆ ಇದನ್ನ ಓಡಕ್ಕೂ ಮೊದಲು ಯೋಚನೆ ಮಾಡ್ಬೇಕಿತ್ತು, ಈಗಲ್ಲ. ಎಲ್ಲ ನಿನ್ನಿಂದನಾಗಿದೆ. ನೀನ್ ಪಾರ್ಕ್ ಬಂದಿರ್ಲಿಲ್ಲ ಅಂದ್ರೆ ಎಲ್ಲ ಚೆನ್ನಾಗೇ ಇರ್ತಾ ಇತ್ತು. ಅಂತೂ ಎಲ್ಲ ನನ್ನ ಮೇಲೆ ಹಾಕ್ತಿಲ್ಲ ಅಂದ್ರೆ ನಿನಗೆ ಸಮಾಧಾನನೇ ಇಲ್ಲ ಅಲ್ವಾ? ತಪ್ಪು ನಿಂದೆ ಆದ್ಮೇಲೆ ಅದು ಒಪ್ಕೊಳ್ಳಿಲ್ಲ ಆದ್ಮೇಲೆ ನಿಂಗೆ ಸಮಾಧಾನ ಅಲ್ವಾ? ನಾನ್ಸೆನ್ಸ್. ಯಾಕೆ ನಿಂತ್ಕೊಂಡೆ? ಎಲ್ಲವೂ ಮುದ್ದೆ ಆಗ್ಲಿ ಅಂತ ಎಲ್ಲ ತಾಳಿ ಕಟ್ಬೇಕು ಅಂತಾರೆ. ಶಟ್ ತಾಳಿ ಅಂತ ತಾಳಿ ಯಾರು ಬರ್ತಿಲ್ಲ, ಎಲ್ಲ ಹೋದ್ರು ಅನ್ಸುತ್ತೆ. ಹೇಯ್, ಇಲ್ಲಿಗೆ ಕರ್ಕೊಂಬಂದೆ? ಅದೇನೇ ಇದ್ರು ಕವರ್ ಹಾಕ್ಬಿಟ್ಟು ಚೆಕ್ ಮಾಡ್ಬೇಕು. ಅದೆಲ್ಲರಿಗೂ ಕಾಣೋ ತರ ನಿಂತ್ಕೊಂಡೆಲ್ಲ. ಡಿಫೆನ್ಸ್ ಮೆಕ್ಯಾನಿಸಮ್ ಅರ್ಥ ಆಗಲ್ವಲ್ಲ ನಿಮ್ಗೆ? ಏ ಸೈಕೋಮನ್.
ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಸಾರಿ ಸಾರಿ. ಯಾವ ಲೆವೆಲ್ಗೆ ಸೈಕಿದಾಳೆ ಇವಳು. ಅಯ್ಯೋ, ಯಾರಮ್ಮ ನೀನು? ಅಜ್ಜಿ, ನಾನಿಲ್ಲಿ ಹೇಗೆ ಬಂದೆ? ಅದೇ ಅಮೂಲ್ಯ, ಇದನ್ನ ಒಬ್ಬಳೇ ಬಂದಿದ್ಯಾ? ಸೈಕೋಮನ್ ಎಲ್ಲೆಲ್ಲೋ ಓಡ್ತಾಳೆ. ಅರೇ, ನನ್ನ ಮೊಮ್ಮಗ ಮೊದಲನೇ ಸಲ ಒಡವೆ ಅಂಗಡಿಗೆ ಬರ್ತಿದ್ದಾನೆ. ನಾನು ಇದೇ ಮೊದಲನೇ ಸಲ ನೋಡ್ತಿರೋದು. ಇದಕ್ಕೆಲ್ಲ ಕಾರಣನೇ ನೀನು ಅಮೂಲ್ಯ. ಬಾರೋ ಬೇಜಾಂತು, ಬಾರೇ. ಸೈಕೋಮನ್ ಒಡವೆ ಅಂಗಡಿ ಒಡೆ ಯಾಕೆ ಬಂದೆ? ಒಳಗ್ ಬಂದ್ಮೇಲೆ ಗೊತ್ತಾಗಿದ್ದು ಇದು ಒಡವೆ ಅಂಗಡಿ ಅಂತ. ಸೀರಿಯಸ್ಲಿ? ಬಾ. ನಾನ್ ಯಾಕೆ ಇಲ್ಲಿಗೆ ಬಂದೆ? ಅಮ್ಮ ಬಾರೇ. ಹೆಂಗೆ? ಬೇರಮ್ಮ, ನಾನು ಹೇಳಿದ್ದೀನಿ. ನೀನು ಯಾರು? ಆರ್ತಿನಾ? ಯಾಕೋ ಬ್ಲರ್ರಾಗಿ ಕಾಣಿಸ್ತಾ ಇದ್ದೀರಾ. ನನಗೆ ಆಕಾಶದಲ್ಲಿ ತೇಲ್ದಂಗೆ ಅನಿಸ್ತಿದೆ. ಐ ಆಮ್ ಫ್ಲೈಯಿಂಗ್. ಹೌದು ವಿಕ್ಕಿ ಅವರೇ, ನಾನು ಆರ್ತಿನೇ, ನಿಮ್ಮ ಆರ್ತಿನೇ. ನೀವು ಸ್ವಲ್ಪ ಕುಳ್ಳುಗಾದ್ರೆ ಹೇಗೆ? ಹೌದು, ನಾವು ಇಲ್ಲೇನು ಮಾಡ್ತಿದ್ದೀವಿ? ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಬಂದಿದ್ದೀವಿ ವಿಕ್ಕಿ ಅವರೇ. ಹೌದಾ? ಸರಿ. ನನಗೆ ಏನೋ ಗೊತ್ತಾಗ್ತಿಲ್ಲ. ಇನ್ನು ಏನಾಗ್ತಿದೆ ಅಂತಲೇ ನಂಗೆ ಅರ್ಥ ಆಗ್ತಿಲ್ಲ. ಐ ಆಮ್ ವೆರಿ ಸಾರಿ. ಪರವಾಗಿಲ್ಲ, ನೀವು ತುಂಬ ಚೆನ್ನಾಗೇ ಇದ್ದೀರಾ. ನೀವು ನನ್ನ ತುಂಬ ಲವ್ ಮಾಡ್ತೀರಂತ ಸುಳ್ಳು ಹೇಳ್ತಿದ್ದೀರಾ ಅಲ್ವಾ? ಕಳ್ಳಿ ನೀವು. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ವಿಕ್ಕಿ ಅವರೇ. ಸೂಪರ್ ರೀ ನೀವು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಈಗ? ಮದುವೆಗೆ. ಮದುವೆಗ? ಯಾರ್ದು? ಇನ್ಯಾರ್ದು? ನಮ್ಮದೇ. ಇನ್ನು ಹೊರಡೋಣ ಬಾ. ಹುಚ್ಚುಡುಗಿ ನಮ್ಮ ಅಮ್ಮ
ನೀನ್ ನೋಡೋದ್ರಲ್ಲಿ ಎಷ್ಟು ಮುಳುಗೋಗಿದ್ಲು ಅಂದ್ರೆ ನನ್ನ ಮಾತೇ ಕೇಳಿಸ್ಲಿಲ್ಲ ಅವಳಿಗೆ. ಅಜಿ, ನಾನು ಕಾರ್ ಹತ್ರ ವೆಯ್ಟ್ ಮಾಡ್ತಿರ್ತೀನಿ. ಮ್ಯಾನೇಜರ್ಗೆ ಹೇಳಿ ಜ್ಯುವೆಲ್ಸ್ನೆಲ್ಲ ಕಾರ್ ಕಳ್ಸೋದಕ್ಕೆ ಹೇಳ್ತೀನಿ, ನೀವು ಹೊರಟ್ಬಿಡಿ. ನಮ್ದು ನಾವೇನೋ ನೋಡ್ಕೊಳ್ತೀವಿ. ಅಮೂಲ್ಯನ್ ಜೊತೆ ಇರ್ಬೇಕು ಅಂತ ನಿನಗೆ ಆಸೆ ಇದ್ರೆ ನೀನು ನಮ್ ಜೊತೆಲೇ ಇರು. ಅದನ್ ಬಿಟ್ಟು ಏನೋ ಒಂದು ನೆಪ ಹೇಳಿ ನಮ್ಮನ್ನೇ ಅಲ್ಲಿಗೆ ಕರ್ಸ್ಕೊಳಕ್ ನೋಡ್ಬೇಡ. ತಲೆ ಕೆಡಿಸ್ಕೋಬೇಡ್ವೋ. ಈ ಸಂಕೋಚ ನಾಚಿಕೆ ಎಲ್ಲ ಇದ್ದಿದ್ದೆ. ಅದೆಲ್ಲ ಇದ್ರೇನೆ ಚೆನ್ನ. ನಿನ್ನ ಹುಡುಗಿನ ಬಾಯಿ ಬಿಟ್ಟು ಹೇಳೋಲ್ಲ. ನೀನಂತೂ ಮೊದ್ಲೇ ಹೇಳಲ್ಲ. ನಾನ್ ಅಜ್ಜಿ ಆಗಿರ್ಬೋದು ಕಣೋ, ಆದ್ರೆ ನಿಮ್ ಮನಸ್ಸಿನ ತುಡ್ತ ಅರ್ಥ ಆಗುತ್ತೆ. ಬೇಗ ಬರ್ತೀವಿ. ನಿನ್ನ ಹುಡುಗಿನ ನೋಡ್ತಾ ಕೂರ್ಬೋದು. ಯೋಚನೆ ಮಾಡಬೇಡ. ಈಗ ಹೇಗಿದೆ ನನ್ನ ಪ್ಲಾನು? ಜ್ಯುವೆಲ್ರಿ ಶಾಪ್ ಅಂದಮೇಲೆ ನೀನು ಇದನ್ನೇ ಮಾಡ್ತೀಯ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಕ್ಕ, ಇದು ಆಲ್ ಟೈಮ್ ಸಕ್ಸಸ್ ಪ್ಲ್ಯಾನು. ಫೇಲ್ ಆಗಿರೋ ದಾಖಲೆನೇ ಇಲ್ಲ. ನಾನು ಡಿಸೈಡ್ ಮಾಡಿ ಯಾರನ್ನ ಕುರಿ ಮಾಡ್ತೀನಿ, ಅವರು ಅವಮಾನದಲ್ಲಿ ನೊಂದು ಬೆಂದು ಇವನ್ ಸವಾಸನೆ ಬೇಡ ಅಂತ ಮಾಡ್ತಿರೋ ಕೆಲಸನೂ ಬಿಟ್ಬಿಟ್ಟು ಓಡೋಗಿದ್ದಾರೆ. ನೀನು ಒಂದ್ಸರಿ ಹೂವನ್ನು ಆಮೇಲೆ ನೋಡಿ ಮಜಾನ. ನನಗೇನೋ ಇದೆಲ್ಲ ಆಗುತ್ತೆ ನನ್ನ ನಂಬಿಕೆನೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ಅಕ್ಕ, ನೀನು ನನ್ನ ಟ್ಯಾಲೆಂಟ್ನಾಗ ತುಳಿತಾ ಇದೆ ಅಕ್ಕ. ಒಂದ್ಸರಿ ಹೂ ಅಂದ್ಬಿಟ್ರೆ ಚಾನ್ಸ್ ಕೊಟ್ಟು ನೋಡು. ಸದ್ಯಕ್ಕೆ ನನಗೇನೋ ಹೊಳಿತಾ ಇಲ್ಲ. ಅದು ಏನು ಮಾಡಬೇಕು ಅಂದ್ಕೊಂಡಿದ್ಯೋ ನೀನೇ ಮಾಡು. ನನ್ನ ತಲೆಯಲ್ಲಿ ಬೇರೆ ಟೆನ್ಷನ್ನೇ ಓಡ್ತಾ ಇದೆ. ಇವರಿಬ್ಬರು ವಿಚಾರ ಬಿಟ್ಟು ಬೇರೆ ಟೆನ್ಷನಾ? ಅದೇನಪ್ಪ ಅದು? ಜಾಸ್ತಿ ಅಧಿಕ ಪ್ರಸಂಗತನ ಬೇಡ. ಯಾವುದೇ ಆಗ್ಲಿ ಯೋಚನೆ ಮಾಡಿ ಪರಿಶೀಲನೆ ಮಾಡಬೇಕು. ನೋಡಪ್ಪ, ಗೊತ್ತಿಲ್ಲದೆ ಆಗಿದೆ ಅನ್ಸುತ್ತೆ. ನಾವು ಹೊರಡ್ತೀವಿ. ನೀವು ಹೇಳೋದು ನಿಜಾನೇ ಮೇಡಮ್, ಆದರೆ ಇದು ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾಗಿರೋ ವಿಚಾರ ಅಲ್ವಾ? ಇವರು ವಜ್ರದ ಹಾರನ ಇಷ್ಟು ಸಲೀಸಾಗಿ ಎಸ್ಕೇಪ್ ಮಾಡಕ್ ನೋಡ್ತಾರೆ ಅಂದ್ರೆ ನಾವು ಹಾಗೆ ಕಳ್ಸಕ್ಕಾಗಲ್ಲ ಮೇಡಮ್, ರಿಪೋರ್ಟ್ ಮಾಡಲೇಬೇಕಾಗುತ್ತೆ. ಏನ್ ರಿಪೋರ್ಟು? ಯಾರಿಗೆ ರಿಪೋರ್ಟು? ಮೊದಲು ಓನರ್ಗೆ ಇನ್ಫಾರ್ಮ್ ಮಾಡಿ ನಂತರ ಪೊಲೀಸ್ನವ್ರಿಗೆ ರಿಪೋರ್ಟ್ ಮಾಡ್ತೀವಿ. ಆಮೇಲೆ ಅವ್ರು ಏನು ನಿರ್ಧಾರ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಏನ್ ಪೊಲೀಸು ಗೆಲ್ಲಿಸು? ನಮ್ಮ ಹುಡುಗಿ ಆ ಥರದವಳಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ. ಈಗ ಎಲ್ಲರ ಮುಂದೆನೂ ಯಾವ ಥರದವರು ಅಂತ ಗೊತ್ತಾಯ್ತಲ್ಲ ಮೇಡಮ್. ನೋಡಿ, ನೀವು ಸುಮ್ಮನೆ ಏನೇನೋ ಮಾತಾಡಬೇಡಿ. ಇದರಲ್ಲಿ ಏನೋ ಷಡ್ಯಂತ್ರ ಇದೆ. ನಮ್ಮ ಹುಡುಗಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಷಡ್ಯಂತ್ರ ಖಂಡಿತ ಇದೆ, ಆದರೆ ಅದು ನಿಮ್ಮ ಹುಡುಗಿನೇ ಮಾಡಿರೋ ಷಡ್ಯಂತ್ರ. ಅಮ್ಮ, ದೊಡ್ಡ ಕಳ್ಳರ ವಂಶ ಇದು. ಎಲ್ರು ಹುಟ್ಟ ಕಳ್ಳರು. ಏನೆಲ್ಲ ಹಾಗೆ ನೋಡ್ತಾ ಇದ್ದೀರಾ? ಅಮೂಲ್ಯನ್ಗೆ ಕಷ್ಟ ಬಂದಾಗ ನಮ್ಮನ್ನು ಕಾಪಾಡ್ತೀನಿ ಅಂತಾರ. ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ನಾನು ಅದಕ್ಕೆ ಬಂದಿರೋದು.
ಯಾಕೆಂದ್ರೆ ನನಗೆ ಇವಳ ಮೇಲಿರೋ ನಂಬಿಕೆ ಅಂತದ್ದು. ಸರ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನೀವು ರಾಂಗ್ ಪರ್ಸನ್ ನಂಬ್ತಾ ಇದ್ದೀರಾ. ಈಗಷ್ಟೇ ಒಂದು ನಿಮಿಷ, ನಾನು ನನ್ನ ತಾಯಿ ಮೇಲೆ ಬೇಕಾದರೂ ಆಣೆ ಮಾಡಿ ಹೇಳ್ತೀನಿ, ಅಮೂಲ್ಯ ಯಾವ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇವಳನ್ನ ಹಿಡಿದಿಡ್ಕೋತೀನಿ ಅಂತ ಹೇಳೋದಕ್ಕೆ ನೀವು ಯಾಕೆ? ಅದು ಯಾವುದೇ ಓನರ್ ಬಂದರೂ ವೇದಾಂತ್ ವಸಿಷ್ಠ ಹತ್ರ ಮಾತಾಡಿ ಅಂತ ಹೇಳಿ. ಅದು ಹಾಗಲ್ಲ ಸರ್, ಈ ಒಡವೆ ಇವ್ರ ಬ್ಯಾಗಲ್ಲೇ ಸಿಕ್ತು, ಇದಕ್ಕೆ ಬಿಲ್ಲೇ ಆಗಿರಲಿಲ್ಲ. ಅದು ನಿಮಗೆ ಕಾಣ್ತಿರೋದು, ಆದರೆ ಅದನ್ನೇ ಸತ್ಯ ಅಂತ ಹೇಳೋದಿಕ್ಕಾಗಲ್ಲ. ಯಾರೋ ಒಡವೆನ ಅಮೂಲ್ಯ ಬ್ಯಾಗ್ ಒಳಗಡೆ ಇಟ್ಟು ತಮಾಷೆ ನೋಡೋದಕ್ಕೆ ಕೆಲಸ ಮಾಡಿದ್ದಾರೆ. ಯಾರು ಯಾಕಂತ ಕೆಲಸ ಮಾಡ್ತಾರೆ ಸರ್? ಯಾಕೆ ಅಂತ ನನಗೂ ಗೊತ್ತಿಲ್ಲ, ಆದರೆ ನನ್ನ ಪ್ರಕಾರ ಆಗಿರೋದೇ ಇದು. ನಿಮ್ಗೆ ಅಷ್ಟೊಂದು ಡೌಟ್ಸ್ ಇದ್ರೆ CCTV ಫುಟೇಜಸ್ನ ಚೆಕ್ ಮಾಡಿ, ಗೊತ್ತಾಗುತ್ತೆ. ಅದನ್ನೆಲ್ಲ ಯಾಕೆ ಸುಮ್ಮನೆ ಚೆಕ್ ಮಾಡಬೇಕು ಸರ್? ಇವರು ನೋಡಿದ್ರೇನೆ. ಏನ್ರಿ ನಾವು ನೋಡಿದ್ರೇನೆ? ನಿಮ್ಗೆಲ್ಲ ಮನುಷ್ಯನ ಅವ್ರು ಹಾಕೋ ಬಟ್ಟೆಯಿಂದ ನಡೆದ ಅಭ್ಯಾಸ ಅಲ್ವಾ? ಮುಖವಾಡ ಹಾಕೊಂಡು ಗತ್ತು ತೋರಿಸಿದ್ರೆ ಅದನ್ನೇ ನಿಜ ಅಂತ ನಂಬ್ತೀರ. ಆದರೆ ಇನ್ನೋಸೆಂಟ್ ಆಗಿರೋ ನಿಜವಾದ ಮುಖವಾಡ ಅನ್ಕೋತೀರ. ಸ್ಟೇಟಸ್ ತೋರಿಸ್ತಾ ಬಿಟ್ಟಿ ಪೋಸ್ಟ್ ಕೊಡೋ ಫೇಕ್ ಪರ್ಸನಾಲಿಟಿಗಳಿಗೆಲ್ಲ ನಿಮ್ಮ ಲೆಕ್ಕದಲ್ಲಿ ದೊಡ್ಡವರು, ಆದರೆ ಸಿಂಪಲ್ ಆಗಿರೋರೆಲ್ಲ ಕಳ್ಳು ಅಲ್ವಾ? ವ್ಯಕ್ತಿತ್ವನ ಬಟ್ಟೆಯಿಂದ ಬಣ್ಣದಿಂದ ಅಳಿಯೋದಕ್ಕೆ ಹೋಗ್ಬಿಡಿ. ಪರ್ಸನಾಲಿಟಿನ ಫೋಟೋಶಾಪ್ ಮಾಡಿ ನಿಮ್ಗೆ ಹೇಗೆ ಬೇಕೋ ಅದು ಚೇಂಜ್ ಮಾಡ್ಕೋಬೇಡಿ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಯಾರೋ ನಂಬಿಲ್ಲ ಅನ್ನೋ ಕಾರಣಕ್ಕೆ ಸತ್ಯ ಸುಳ್ಳಾಗೋದಿಲ್ಲ, ಅಥವಾ ನೀವೆಲ್ಲ ನಂಬಿದ್ರಿ ಅನ್ನೋ ಕಾರಣಕ್ಕೆ ಸುಳ್ಳು ಸತ್ಯ ಆಗೋದಿಲ್ಲ. ಅಮೂಲ್ಯ ಏನು ಅಂತ ನೀವು ಬಾ ಅಮೂಲ್ಯ.